ಮಂಪರು ಪರೀಕ್ಷೆ ಅಂತ ಪದ ಬಳಕೆ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಗೊತ್ತಿಲ್ಲ ಇದು ರಾಜ್ಯ ರಾಜಕೀಯದಲ್ಲಿ ಮತ್ಯಾವ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗುತ್ತೆ ಅಂತ ಕಾದ್ ನೋಡೋಣ. ಈಗ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಕೊನೆಗೂ ಬೀದರ್ನ ರಾಬರಿ ಗ್ಯಾಂಗ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಅವರ ಪತ್ತೆ ಯಾಕಾಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಗ್ಯಾಂಗ್ನ ವಿಳಸಿಕ್ತ ಪೊಲೀಸರಿಗೆ ಅನ್ನುವಂಥ ಪ್ರಶ್ನೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಡಗಿ ಕುಳಿತಿದೆಯಾ ಈ ಗ್ಯಾಂಗ್? ಯುಪಿಯ ವಾರಣಾಸಿಯಲ್ಲಿ ಆರೋಪಿಯ ಗುರುತು ಪತ್ತೆಯಾಗಿದೆ ಅಂತೆ. ವಾರಣಾಸಿಯಲ್ಲಿ ಪೊಲೀಸರಿಂದ ಮುಂದುವರಿತಾ ಇದೆ ಶೋಧ. 8 ವಿಶೇಷ ತಂಡ ರಚನೆ ಮಾಡಿ ಆರೋಪಿಗಳಿಗಾಗಿ ಹುಡುಕಾಟ ಆಗ್ತಾ ಇದೆ ಬೀದರ್ ಪೊಲೀಸರಿಂದ. ವಾರಣಾಸಿಯಲ್ಲಿ ಬೀಡು ಬಿಟ್ಟಿದೆ ಒಂದು ತಂಡ. ಬೀದರ್ನಿಂದ ಪೊಲೀಸರು ಹೋಗಿದ್ದಾರೆ. ರಿಪಬ್ಲಿಕ್ ಪೊಲೀಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಇದು. 8 ತಂಡ ರಚನೆ ಮಾಡಿ 6 ದಿನ ಕಳೆದು ಹೋಯಿತು. ಇನ್ನೂ ಕೂಡ ಬೀದರ್ನ ಹಾಡ ಹಗಲೇ ಈ ರಾಬರಿ ಗ್ಯಾಂಗ್ ಎಲ್ಲಿದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಈಗ ಚಿಕ್ಕದೊಂದು ಕ್ಲೂ ಸಿಕ್ಕಿದೆ ಗ್ಯಾಂಗ್ ಬಗ್ಗೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, 8 ತಂಡ 6 ದಿನ ಕಳೆದು ಹೋಯಿತು. ಇನ್ನೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಪೊಲೀಸ್ ಇಲಾಖೆಯನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಒಂದು ಹಿಂಟ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಮಟ್ಟಿಗೆ ಲಾಭ ಆಗಬಹುದು ಈ ಗ್ಯಾಂಗ್ ಅನ್ನ ಹಿಡಿಯುವಲ್ಲಿ? ಹೌದು ಶ್ರುತಿ, ನಿಜಕ್ಕೂ ಬೀದರ್ ದರೋಡೆ ಇಡೀ ರಾಜ್ಯದ ಜನರು ಏನಂದ್ರೆ ಎಲ್ಲೊಂದು ಕಡೆ ಜನರು ನಿದ್ದೆ ಹಾಳು ಮಾಡಿದ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜನ ಆತಂಕೀಡಾಗ್ಯಾರ ಅಂತ ಹೇಳ್ಬೋದು. ಘಟನೆ ನಡೆದು ಇವತ್ತಿಗೆ 6 ದಿನ ಆಯಿತು. ಆರೋಪಿಗಳು ಎಲ್ಲಿದ್ದಾರ ಎಂಬ ಪ್ರಶ್ನೆ ಸಹಜವಾಗಿ ಜನರಲ್ ಮೂಡ್ಲತ್ತ ಅಂತ ಹೇಳ್ಬೋದು. ಈಗಾಗಲೇ ಬೀದರ್ ಪೊಲೀಸರು ಸೇರಿದಂತೆ ತೆಲಂಗಾಣ ಪೊಲೀಸರು, ಬಿಹಾರ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಸಾಕಷ್ಟು ಕಡೆ ಪರಿಶೀಲನೆ ಮಾಡಿದ್ದಾರೆ. ಆರಂಭದಲ್ಲಿ ಅಮಿತ್ ಗ್ಯಾಂಗು, ಈ ರೀತಿ ಏನಂದ್ರೆ ಸಾಕಷ್ಟು ಗ್ಯಾಂಗ್ಗಳು, ಮನೀಶ್ ಗ್ಯಾಂಗು ಅಂತೇಳಿ ಡೌಟ್ ಇತ್ತು. ಆದರೆ ಆ ಡೌಟ್ಗಳು ಕ್ಲಿಯರ್ ಆಗ್ಯಾವ. ಯಾವುದು ಗ್ಯಾಂಗ್ ಇಲ್ಲ, ಇದು ಗ್ಯಾಂಗ್ ಇಲ್ಲ, ಟೋಟಲಿ ಎಲ್ಲೋ ಒಂದು ಕಡೆ ಇವತ್ತೊಂದು ಸಣ್ಣ ಸುಳಿವು ಏನು ಈಗಾಗಲೇ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಸುಮಾರು 8 ತಂಡಗಳೇನು ಈಗಾಗಲೇ ಠಿಕಾಣಿ ಹೂಡಿವೆ. ಸಾಕಷ್ಟು ಒಬ್ಬ ಆರೋಪಿಯ ಗುರುತೆಲ್ಲೋ ಒಂದು ಕಡೆ ಸ್ವಲ್ಪ ಸುಳಿವು ಸಿಕ್ಕ್ಯಾದ ಎಂಬುದು ಪೊಲೀಸರಿಂದ ಉನ್ನತ ಮೂಲ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಠಿಕಾಣಿ ಹೂಡಿರುವ ಪೊಲೀಸರು ಏನು ಈಗಾಗಲೇ ಇಡೀ ರಾಜ್ಯದ ಜನರ ನಿದ್ದೆ ಹಾಳು ಮಾಡಿರುವ ಏನು ಈಗಾಗಲೇ ದರೋಡೆಕೋರರಿದ್ದಾರೆ, ಆ ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಅಂತ ಹೇಳ್ಬೋದು. ಯುಪಿಯಲ್ಲಿ ಠಿಕಾಣಿ ಹೂಡಿರುವ ಪೊಲೀಸರು ಕಳೆದ 2-3 ದಿನಗಳಿಂದ ಸಾಕಷ್ಟು ಸರ್ಚ್ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. CCTV ಫುಟೇಜ್ ಇರ್ಬೋದು, ಅವ್ರ ಫೋಟೋಗಳಿರ್ಬೋದು. ಅಂದರೆ ಟೋಟಲಿ ಆ ಯುಪಿಯ ವಾರಣಾಸಿಯಲ್ಲಿದ್ದಂಥ ಆ ಒಂದು ಊರಿರ್ಬೋದು, ಪ್ರತಿಯೊಂದು ಕಡೆ ಹೋಗಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪೊಲೀಸರು ಏನು ಈಗಾಗಲೇ ಸಾಕಷ್ಟು ಸರ್ಚ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯದ ಜನರು ಕೂಡ ಕೇಳ್ತಾ ಇದ್ದಾರೆ. ಆ ಸರಣಿ ದರೋಡೆಗಳು, ಸರಣಿ ಕಳ್ಳತನಗಳು ರಾಜ್ಯದಲ್ಲಿ ಹೆಚ್ಚಿಗಾಗಿವೆ. ವಿಶೇಷವಾಗಿ ಬೀದರ್ನಲ್ಲಿ ನಡೆದಂಥ ATM ಹಣ ದರೋಡೆ ಮತ್ತು ಈಗಾಗಲೇ ಒಬ್ಬ ಸಿಬ್ಬಂದಿ ಸಾವು, ಇನ್ನೊಬ್ಬ ಸಿಬ್ಬಂದಿ ಗಾಯ. ಮಂಪರು ಪರೀಕ್ಷೆ ಅಂತ ಪದ ಬಳಕೆ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಗೊತ್ತಿಲ್ಲ ಇದು ರಾಜ್ಯ ರಾಜಕೀಯದಲ್ಲಿ ಮತ್ಯಾವ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗುತ್ತೆ ಅಂತ ಕಾದ್ ನೋಡೋಣ. ಈಗ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಕೊನೆಗೂ ಬೀದರ್ನ ರಾಬರಿ ಗ್ಯಾಂಗ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಅವರ ಪತ್ತೆ ಯಾಕಾಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಗ್ಯಾಂಗ್ನ ವಿಳಸಿಕ್ತ ಪೊಲೀಸರಿಗೆ ಅನ್ನುವಂಥ ಪ್ರಶ್ನೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಡಗಿ ಕುಳಿತಿದೆಯಾ ಈ ಗ್ಯಾಂಗ್? ಯುಪಿಯ ವಾರಣಾಸಿಯಲ್ಲಿ ಆರೋಪಿಯ ಗುರುತು ಪತ್ತೆಯಾಗಿದೆ ಅಂತೆ. ವಾರಣಾಸಿಯಲ್ಲಿ ಪೊಲೀಸರಿಂದ ಮುಂದುವರಿತಾ ಇದೆ ಶೋಧ. 8 ವಿಶೇಷ ತಂಡ ರಚನೆ ಮಾಡಿ ಆರೋಪಿಗಳಿಗಾಗಿ ಹುಡುಕಾಟ ಆಗ್ತಾ ಇದೆ ಬೀದರ್ ಪೊಲೀಸರಿಂದ. ವಾರಣಾಸಿಯಲ್ಲಿ ಬೀಡು ಬಿಟ್ಟಿದೆ ಒಂದು ತಂಡ. ಬೀದರ್ನಿಂದ ಪೊಲೀಸರು ಹೋಗಿದ್ದಾರೆ. ರಿಪಬ್ಲಿಕ್ ಪೊಲೀಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಇದು. 8 ತಂಡ ರಚನೆ ಮಾಡಿ 6 ದಿನ ಕಳೆದು ಹೋಯಿತು. ಇನ್ನೂ ಕೂಡ ಬೀದರ್ನ ಹಾಡ ಹಗಲೇ ಈ ರಾಬರಿ ಗ್ಯಾಂಗ್ ಎಲ್ಲಿದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಈಗ ಚಿಕ್ಕದೊಂದು ಕ್ಲೂ ಸಿಕ್ಕಿದೆ ಗ್ಯಾಂಗ್ ಬಗ್ಗೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, 8 ತಂಡ 6 ದಿನ ಕಳೆದು ಹೋಯಿತು. ಇನ್ನೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಪೊಲೀಸ್ ಇಲಾಖೆಯನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಒಂದು ಹಿಂಟ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಮಟ್ಟಿಗೆ ಲಾಭ ಆಗಬಹುದು ಈ ಗ್ಯಾಂಗ್ ಅನ್ನ ಹಿಡಿಯುವಲ್ಲಿ?
ಹೌದು ಶ್ರುತಿ, ನಿಜಕ್ಕೂ ಬೀದರ್ ದರೋಡೆ ಇಡೀ ರಾಜ್ಯದ ಜನರು ಏನದ ಎಲ್ಲೊಂದು ಕಡೆ ಜನರು ನಿದ್ದೆ ಹಾಳು ಮಾಡ್ಯದ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜನ ಆತಂಕೀಡಾಗ್ಯಾರ ಅಂತ ಹೇಳ್ಬೋದು. ಘಟನೆ ನಡೆದು ಇವತ್ತಿಗೆ 6 ದಿನ ಆಯಿತು. ಆರೋಪಿಗಳು ಎಲ್ಲಿದ್ದಾರ ಎಂಬುದು ಪ್ರಶ್ನೆ ಸಹಜವಾಗಿ ಜನರಲ್ ಮೂಡ್ಲತ್ತ ಅಂತ ಹೇಳ್ಬೋದು. ಈಗಾಗಲೇ ಬೀದರ್ ಪೊಲೀಸರು ಸೇರಿದಂತೆ ತೆಲಂಗಾಣ ಪೊಲೀಸರು, ಬಿಹಾರ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಸಾಕಷ್ಟು ಕಡೆ ಪರಿಶೀಲನೆ ಮಾಡಿದ್ದಾರೆ. ಆರಂಭದಲ್ಲಿ ಅಮಿತ್ ಗ್ಯಾಂಗು ಈ ರೀತಿ ಏನದ ಸಾಕಷ್ಟು ಗ್ಯಾಂಗ್ಗಳು, ಮನೀಶ್ ಗ್ಯಾಂಗು ಅಂತೇಳಿ ಡೌಟ್ ಇತ್ತು. ಆದರೆ ಆ ಡೌಟ್ಗಳೆಲ್ಲ ಕ್ಲಿಯರ್ ಆಗ್ಯಾವ. ಯಾವುದು ಗ್ಯಾಂಗ್ ಇಲ್ಲ, ಇದು ಗ್ಯಾಂಗ್ ಇಲ್ಲ, ಟೋಟಲಿ ಎಲ್ಲೋ ಒಂದು ಕಡೆ ಇವತ್ತೊಂದು ಸಣ್ಣ ಸುಳಿವು ಏನು ಈಗಾಗಲೇ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಸುಮಾರು 8 ತಂಡಗಳೇನು ಈಗಾಗಲೇ ಠಿಕಾಣಿ ಹೂಡಿವೆ. ಸಾಕಷ್ಟು ಒಬ್ಬ ಆರೋಪಿಯ ಗುರುತೆಲ್ಲೋ ಒಂದು ಕಡೆ ಸ್ವಲ್ಪ ಸುಳಿವು ಸಿಕ್ಕ್ಯಾದ ಎಂಬುದು ಪೊಲೀಸರಿಂದ ಉನ್ನತ ಮೂಲ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಠಿಕಾಣಿ ಹೂಡಿರುವ ಪೊಲೀಸರು ಏನು ಈಗಾಗಲೇ ಇಡೀ ರಾಜ್ಯದ ಜನರ ನಿದ್ದೆ ಹಾಳು ಮಾಡಿರುವ ಏನು ಈಗಾಗಲೇ ದರೋಡೆಕೋರರಿದ್ದಾರೆ, ಆ ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಅಂತ ಹೇಳ್ಬೋದು. UPಯಲ್ಲಿ ಠಿಕಾಣಿ ಹೂಡಿರುವ ಪೊಲೀಸರು ಕಳೆದ 2-3 ದಿನಗಳಿಂದ ಸಾಕಷ್ಟು ಸರ್ಚ್ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. CCTV ಫುಟೇಜ್ ಇರ್ಬೋದು, ಅವ್ರ ಫೋಟೋಗಳಿರ್ಬೋದು, ಅಂದರೆ ಟೋಟಲಿ ಆ UPಯ ವಾರಣಾಸಿಯಲ್ಲಿದ್ದಂಥ ಆ ಒಂದು ಊರಿರ್ಬೋದು, ಪ್ರತಿಯೊಂದು ಕಡೆ ಹೋಗಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪೊಲೀಸರು ಏನು ಈಗಾಗಲೇ ಸಾಕಷ್ಟು ಸರ್ಚ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯದ ಜನರು ಕೂಡ ಕೇಳ್ತಾ ಇದ್ದಾರೆ. ಆ ಸರಣಿ ದರೋಡೆಗಳು, ಸರಣಿ ಕಳ್ಳತನಗಳು ರಾಜ್ಯದಲ್ಲಿ ಹೆಚ್ಚಿಗಾಗಿವೆ. ವಿಶೇಷವಾಗಿ ಬೀದರ್ನಲ್ಲಿ ನಡೆದಂಥ ATM ಹಣ ದರೋಡೆ ಮತ್ತು ಈಗಾಗಲೇ ಒಬ್ಬ ಸಿಬ್ಬಂದಿ ಸಾವು, ಇನ್ನೊಬ್ಬ ಸಿಬ್ಬಂದಿ ಗಾಯ. ಮಂಪರು ಪರೀಕ್ಷೆ ಅಂತ ಪದ ಬಳಕೆ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಗೊತ್ತಿಲ್ಲ ಇದು ರಾಜ್ಯ ರಾಜಕೀಯದಲ್ಲಿ ಮತ್ಯಾವ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗುತ್ತೆ ಅಂತ ಕಾದ್ ನೋಡೋಣ. ಈಗ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಕೊನೆಗೂ ಬೀದರ್ನ ರಾಬರಿ ಗ್ಯಾಂಗ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಅವರ ಪತ್ತೆ ಯಾಕಾಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಗ್ಯಾಂಗ್ನ ವಿಲ ಸಿಗ್ತಾ ಪೊಲೀಸರಿಗೆ ಅನ್ನುವಂಥ ಪ್ರಶ್ನೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಡಗಿ ಕುಳಿತಿದೆಯಾ ಈ ಗ್ಯಾಂಗ್? UPಯ ವಾರಣಾಸಿಯಲ್ಲಿ ಆರೋಪಿಯ ಗುರುತು ಪತ್ತೆಯಾಗಿದೆ ಅಂತೆ. ವಾರಣಾಸಿಯಲ್ಲಿ ಪೊಲೀಸರಿಂದ ಮುಂದುವರಿತಾ ಇದೆ ಶೋಧ. 8 ವಿಶೇಷ ತಂಡ ರಚನೆ ಮಾಡಿ ಆರೋಪಿಗಳಿಗಾಗಿ ಹುಡುಕಾಟ ಆಗ್ತಾ ಇದೆ ಬೀದರ್ ಪೊಲೀಸರಿಂದ. ವಾರಣಾಸಿಯಲ್ಲಿ ಬೀಡು ಬಿಟ್ಟಿದೆ ಒಂದು ತಂಡ. ಬೀದರ್ನಿಂದ ಪೊಲೀಸರು ಹೋಗಿದ್ದಾರೆ. ರಿಪಬ್ಲಿಕ್ ಪೊಲೀಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಇದು. 8 ತಂಡ ರಚನೆ ಮಾಡಿ 6 ದಿನ ಕಳೆದು ಹೋಯಿತು. ಇನ್ನೂ ಕೂಡ ಬೀದರ್ನ ಹಾಡ ಹಗಲೇ ಈ ರಾಬರಿ ಗ್ಯಾಂಗ್ ಎಲ್ಲಿದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಈಗ ಚಿಕ್ಕದೊಂದು ಕ್ಲೂ ಸಿಕ್ಕಿದೆ ಗ್ಯಾಂಗ್ ಬಗ್ಗೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, 8 ತಂಡ 6 ದಿನ ಕಳೆದು ಹೋಯಿತು. ಇನ್ನೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಪೊಲೀಸ್ ಇಲಾಖೆಯನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಒಂದು ಹಿಂಟ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಮಟ್ಟಿಗೆ ಲಾಭ ಆಗಬಹುದು ಈ ಗ್ಯಾಂಗ್ ಅನ್ನ ಹಿಡಿಯುವಲ್ಲಿ? ಹೌದು ಶ್ರುತಿ, ನಿಜಕ್ಕೂ ಬೀದರ್ ದರೋಡೆ ಇಡೀ ರಾಜ್ಯದ ಜನರು ಏನದ ಎಲ್ಲೊಂದು ಕಡೆ ಜನರು ನಿದ್ದೆ ಹಾಳು ಮಾಡ್ಯದ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜನ ಆತಂಕೀಡಾಗ್ಯಾರ ಅಂತ ಹೇಳ್ಬೋದು. ಘಟನೆ ನಡೆದು ಇವತ್ತಿಗೆ 6 ದಿನ ಆಯಿತು. ಆರೋಪಿಗಳು ಎಲ್ಲಿದ್ದಾರ ಎಂಬುದು ಪ್ರಶ್ನೆ ಸಹಜವಾಗಿ ಜನರಲ್ ಮೂಡ್ಲತ್ತ ಅಂತ ಹೇಳ್ಬೋದು. ಈಗಾಗಲೇ ಬೀದರ್ ಪೊಲೀಸರು ಸೇರಿದಂತೆ ತೆಲಂಗಾಣ ಪೊಲೀಸರು, ಬಿಹಾರ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಸಾಕಷ್ಟು ಕಡೆ ಪರಿಶೀಲನೆ ಮಾಡಿದ್ದಾರೆ. ಆರಂಭದಲ್ಲಿ ಅಮಿತ್ ಗ್ಯಾಂಗು ಈ ರೀತಿ ಏನದ ಸಾಕಷ್ಟು ಗ್ಯಾಂಗ್ಗಳು, ಮನೀಶ್ ಗ್ಯಾಂಗು ಅಂತೇಳಿ ಡೌಟ್ ಇತ್ತು. ಆದರೆ ಆ ಡೌಟ್ಗಳೆಲ್ಲ ಕ್ಲಿಯರ್ ಆಗ್ಯಾವ. ಯಾವುದು ಗ್ಯಾಂಗ್ ಇಲ್ಲ, ಇದು ಗ್ಯಾಂಗ್ ಇಲ್ಲ, ಟೋಟಲಿ ಎಲ್ಲೋ ಒಂದು ಕಡೆ ಇವತ್ತೊಂದು ಸಣ್ಣ ಸುಳಿವು ಏನು ಈಗಾಗಲೇ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಸುಮಾರು 8 ತಂಡಗಳೇನು ಈಗಾಗಲೇ ಠಿಕಾಣಿ ಹೂಡಿವೆ. ಸಾಕಷ್ಟು ಒಬ್ಬ ಆರೋಪಿಯ ಗುರುತೆಲ್ಲೋ ಒಂದು ಕಡೆ ಸ್ವಲ್ಪ ಸುಳಿವು ಸಿಕ್ಕ್ಯಾದ ಎಂಬುದು ಪೊಲೀಸರಿಂದ ಉನ್ನತ ಮೂಲ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಠಿಕಾಣಿ ಹೂಡಿರುವ ಪೊಲೀಸರು ಏನು ಈಗಾಗಲೇ ಇಡೀ ರಾಜ್ಯದ ಜನರ ನಿದ್ದೆ ಹಾಳು ಮಾಡಿರುವ ಏನು ಈಗಾಗಲೇ ದರೋಡೆಕೋರರಿದ್ದಾರೆ, ಆ ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಅಂತ ಹೇಳ್ಬೋದು. UPಯಲ್ಲಿ ಠಿಕಾಣಿ ಹೂಡಿರುವ ಪೊಲೀಸರು ಕಳೆದ 2-3 ದಿನಗಳಿಂದ ಸಾಕಷ್ಟು ಸರ್ಚ್ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. CCTV ಫುಟೇಜ್ ಇರ್ಬೋದು, ಅವ್ರ ಫೋಟೋಗಳಿರ್ಬೋದು, ಅಂದರೆ ಟೋಟಲಿ ಆ UPಯ ವಾರಣಾಸಿಯಲ್ಲಿದ್ದಂಥ ಆ ಒಂದು ಊರಿರ್ಬೋದು, ಪ್ರತಿಯೊಂದು ಕಡೆ ಹೋಗಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪೊಲೀಸರು ಏನು ಈಗಾಗಲೇ ಸಾಕಷ್ಟು ಸರ್ಚ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯದ ಜನರು ಕೂಡ ಕೇಳ್ತಾ ಇದ್ದಾರೆ. ಆ ಸರಣಿ ದರೋಡೆಗಳು, ಸರಣಿ ಕಳ್ಳತನಗಳು ರಾಜ್ಯದಲ್ಲಿ ಹೆಚ್ಚಿಗಾಗಿವೆ. ವಿಶೇಷವಾಗಿ ಬೀದರ್ನಲ್ಲಿ ನಡೆದಂಥ ATM ಹಣ ದರೋಡೆ ಮತ್ತು ಈಗಾಗಲೇ